ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅದಾದ್ಮೇಲೆ ಆ ಮೂರ್ತಿನ ಅಲ್ಲಿಂದ ತೆಗಿಯೋಕ್ಕಾಗಲಿಲ್ಲ. ಸುತ್ತ ಒಂದು ಗುಹೆ ರಚನೆ ಆಯಿತು. ಆ ಗುಹೆಯಿಂದ ರಾಕ್ಷಸಿ ಹೊರಗಡೆ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ. ದೇವಸ್ಥಾನದ ಬಲಭಾಗದಲ್ಲಿ ಒಂದು ಗುಹೆ ಇದೆ ಅಲ್ವಾ? ಹಾ, ಆ ಗುಹೆಯಲ್ಲಿಯೇ ಆ ದೇವಿಯ ವಿಗ್ರಹ ಇರೋದು. ಆದರೆ ದೇವಿಯ ಬಳೆ ಇಲ್ಲದೆ, ಗೆಜ್ಜೆ ಇಲ್ಲದೆ ಯಾರೂ ಒಳಗಡೆ ಹೋಗೋದಕ್ಕಾಗ್ತಾನೆ. ಇದನ್ನ ಎಲ್ಲೋ ನೋಡಿದ್ದೀನಲ್ಲ, ಈ ಕಥೆನ ಎಲ್ಲೋ ಮುಂಚೆ ಕೇಳಿದ್ದೀನಿ ಅನ್ನೋ ಥರ ಅನ್ನಿಸ್ತಿದೆ. ಯಾಕೆ? ಅದು ಸರಿ ಅಜ್ಜಿ, ಈ ಕತೆಗೂ ಪುಟ್ ಮೇಡಮ್ ಹುಷಾರಾಗಕ್ಕೂ ಏನು ಸಂಬಂಧ? ಗುಹೆಯಲ್ಲಿರೋ ದೇವಿಗೆ ಬಳೆ ಮತ್ತು ಗೆಜ್ಜೆನ ಹುಡುಕಿ ತಂದು ಹಾಕಿ ಅಭಿಷೇಕ ಮಾಡಿದರೆ ಆ ಮಗುಗೆ ಹೇಗೆ ಹುಷಾರು ಮಾಡಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ತಾನೇ ಸಿಗುತ್ತೆ. ಹೌದಾ? ನಿಜವಾಗ್ಲೂ ಸಿಗುತ್ತಾ? ಪರಿಹಾರ ಸೂಚಿಸೋದು ನನ್ನ ಕೆಲಸ. ಇನ್ನು ನಂಬೋದು ಬಿಡೋದು ನಿನ್ನ ವಿವೇಚನೆಗೆ ಬಿಟ್ಟಿತ್ತು. ನಾನು ಖಂಡಿತ ನಂಬ್ತೀನಿ ಅಜ್ಜಿ. ಯಾಕಂದ್ರೆ ಈ ಸಮಯದಲ್ಲಿ ನನಗೆ ಪುಟ್ ಮೇಡಮ್ ಜೀವ ತುಂಬಾ ಮುಖ್ಯ. ಯಾರಿಗೆ ಗೊತ್ತು, ಇದನ್ನ ಮಾಡೋದ್ರಿಂದ ಅವಳು ಹುಷಾರಾಗ್ಬೋದು. ಆದರೆ ಇದನ್ನ ನೀನು ತಿಳ್ಕೊಂಡಷ್ಟು ಸುಲಭ ಅಲ್ಲ. ಅದನ್ನು ಹುಡುಕಬೇಕಾದ್ರೆ ಹರಸಾಹಸ ಪಡಬೇಕು. ಪರವಾಗಿಲ್ಲ ಅಜ್ಜಿ, ಇಷ್ಟೊತ್ತು ಪುಟ್ ಮೇಡಮ್ ಹೇಗೆ ಹುಷಾರಾಗ್ತಾಳೆ ಅಂತಾನೆ ನನಗೆ ತೋಚ್ತಿರ್ಲಿಲ್ಲ. ಕತ್ತಲಲ್ಲಿ ಒಂದ್ ಸಣ್ಣ ಬೆಳಕಿನ ಕಿಡಿ ತರ ಈ ಪರಿಹಾರ ಸಿಕ್ಕಿದೆ. ಅದೆಷ್ಟೇ ಕಷ್ಟ ಆಗ್ಲಿ, ಪುಟ್ ಮೇಡಮ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಅಜ್ಜಿ. ಚಿಕ್ಕಪ್ಪ, ಅಭಿಷೇಕಕ್ಕೆ ಇಲ್ಲಿ ನೀರಿಟ್ಟಿದ್ದೀನಿ. ಈ ಕೆಲಸನ ನೀನೇ ಮಾಡಬೇಕು ದುರ್ಗಾ. ನಿಮ್ಮಿಬ್ಬರ ಮೇಲೂ ನನ್ನ ಆಶೀರ್ವಾದ ಇದ್ದೇ ಇರುತ್ತೆ. ಆ ಗೆಜ್ಜೆನ, ಆ ಬಳೆನ ನೀವು ಹುಡುಕ್ತೀರಾ ಅಂತನೂ ನನಗೆ ಗೊತ್ತು. ಯಾಕಂದರೆ ಮಗು ಎದ್ದೇಳಲೇಬೇಕು. ಇನ್ನು ದೊಡ್ಡ ಅನಾಹುತ ಬಾಗಿಲಲ್ಲೇ ಇದೆ. ಚಿಂತೆ ಮಾಡಬೇಡಿ, ಹುಷಾರಾಗತ್ತೆ ಮಗುಗೆ. ತಾಯಿ ಅನುಗ್ರಹ ಅವಳ ಮೇಲಿದೆ. ದೇವಿ ಹತ್ರ ಬಂದು ಬೇಡ್ಕೊಂಡವ್ರು ಯಾರು ಹುಷಾರಾಗದೆ ಹೋದೋರೇ ಇಲ್ಲ. ಆ ತಾಯಿ ಮಹಿಮೆ ಆಗಿದೆ. ಅಪ್ಪ, ನಿಮಗೆ ದೇವಿ ಮೇಲೆ ನಂಬಿಕೆ, ಅದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀರಾ. ನಾನು ಅದನ್ನು ಪ್ರಶ್ನೆ ಮಾಡಲ್ಲ, ಹಾಗಂತ ನಾನು ಸುಮ್ಮನೆ ಕೂರೋದಕ್ಕಾಗಲ್ಲ ಅಪ್ಪ. ನಾನು ಡಾಕ್ಟ್ರನ್ನ ಕರೆಸ್ತೀನಿ. ನೀವು ನಿಮ್ಮ ದಾರಿಲಿ ಪ್ರಯತ್ನ ಮಾಡಿ, ನಾನು ನನ್ನ ದಾರಿಲಿ ಪ್ರಯತ್ನ ಮಾಡ್ತೀನಿ. ಅವರವರ ನಂಬಿಕೆ ಅವರವ್ರಿಗೆ ಬಿಟ್ಟಿದ್ದು. ಎಷ್ಟೋ ಜನ ದೊಡ್ಡ ದೊಡ್ಡ ಡಾಕ್ಟರ್ಗಳೇ ದುರ್ಗಾಪುರದ ದೇವಸ್ಥಾನಕ್ಕೆ ಬೇಡ್ಕೊಳ್ಳೋಕ್ಕೆ ತಾಯಿ ಹತ್ರಕ್ಕೆ ಬರ್ತಾರೆ. ಇವಾಗಿನ ಮಕ್ಕಳಿಗೆ ಅದು ಅರ್ಥವಾಗೋದಿಲ್ಲ. ಅವ್ರಿಗೊಂದು ಸ್ವಲ್ಪ ಸಮಯ ಕೊಡಿರಾಯ್ರೆ. ನೀವು ಚಿಂತೆ ಮಾಡಬೇಡಿ. ದುರ್ಗಾ, ಹಳೇದು ಯಾವುದೋ ಮರ್ತಿಲ್ಲ ತಾನೆ? ದೇವಿ ಅಭಿಷೇಕಕ್ಕೆ ನೀರು ತಗೊಂಬ ಹೋಗಮ್ಮ. ಹಾ ಚಿಕ್ಕಪ್ಪ.
ಕಣ್ಬಿಡು ಪುಟ. ನೀನು ಹೀಗೆ ಮಲ್ಕೊಂಡ್ಬಿಟ್ರೆ ಹೇಗೆ ಹೇಳು? ಹಾಂ, ಪ್ಲೀಸ್ ಗೆಟಪ್ಪ. ನೋಡು, ನೀನು ಬೇಕಾದರೆ ನನ್ನ ಮೇಲೆ ಎಷ್ಟು ಬೇಕಾದರೂ ಕೋಪ ತೋರಿಸು, ನಾನೇನು ಬೇಜಾರು ಮಾಡ್ಕೊಳಲ್ಲ. ನೀನು ಹತ್ರ ಮಾತಾಡಲಿಲ್ಲ ಅಂದ್ರೂ ತೊಂದರೆ ಇಲ್ಲ ಕಂದ. ಬಟ್ ಎದ್ದೇಳು ಕಂದ, ಪ್ಲೀಸ್. ಹಲೋ ಹಲೋ ಡಾಕ್ಟರ್. ಹಾಯ್ ಶರತ್. ಡಾಕ್ಟರ್, ಹಿತಾಗಿ ಇನ್ನೂ ಪ್ರಜ್ಞೆ ಬಂದಿಲ್ಲ. ಅವ್ಳ ರಿಪೋರ್ಟ್ ಎಲ್ಲ ಕರೆಕ್ಟ್ ಆಗಿದೆ ತಾನೆ? ನೀವೆಲ್ಲ ಚೆಕ್ ಮಾಡಿದ್ರಾ? ಅವ್ಳು ಇನ್ನೂ ಎತ್ತಿಲ್ವಲ್ಲ? ನಾನು ಅಲ್ಲಿಗೆ ಅವಳನ್ನ ಕರ್ಕೊಂಬಂದ್ಬಿಡ್ಲಾ? ನೋ ಶರತ್, ನಾನು ಅಲ್ಲಿಗೆ ಒಬ್ರು ಎಕ್ಸ್ಪರ್ಟ್ ಡಾಕ್ಟರ್ನ ಕಳಿಸ್ತಾ ಇದ್ದೀನಿ. ಹಿ ವಿಲ್ ಚೆಕ್. ಇನ್ನೊಬ್ರಾ? ಅಂದರೆ? ಸಾರಿ ಶರತ್, ಆ್ಯಕ್ಚುಲಿ ಹಿತಾಗಿ ಏನಾಗಿದೆ ಅಂತ ಕಂಡುಹಿಡಿಯೋದಕ್ಕೆ ಆಗ್ತಾ ಇಲ್ಲ. ನಿಜ ಹೇಳಬೇಕಂದ್ರೆ ಅವಳ ಸ್ಕ್ಯಾನಿಂಗ್ ರಿಪೋರ್ಟ್ನೆಲ್ಲ ಚೆಕ್ ಮಾಡಿದ್ದೀನಿ, ಬಟ್ ಅವಳ ಬಾಡಿ ಫಂಕ್ಷನಾಲಿಟಿ ಸ್ಲೋ ಡೌನ್ ಆಗ್ತಿದೆ. ಡಾಕ್ಟರ್, ಏನು ಹೇಳ್ತಾ ಇದ್ದೀರಾ? ಎಸ್ ಶರತ್, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ತುಂಬ ಹೋಗಿಸಿಕೊಳ್ಳೋದು ಒಳ್ಳೆಯದಲ್ಲ ಅನ್ಸುತ್ತೆ. ಇನಫ್ ಡಾಕ್ಟರ್, ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ಡೈರೆಕ್ಟಾಗಿ ಹೇಳಿ. ಅದನ್ನು ಬಿಟ್ಟು ನನ್ನ ಮಗಳು ಹುಷಾರೇ ಆಗಲ್ಲ ಅಂತೆಲ್ಲ ಹೇಳ್ಬೇಡಿ. ಅವಳನ್ನ ಹೇಗೆ ಕಾಪಾಡ್ಕೋಬೇಕು ಅಂತ ನನಗೆ ಗೊತ್ತು. ನನ್ನ ಮಗಳು ಹುಷಾರಾಗಿ ಆಗ್ತಾಳೆ. ಡೋಂಟ್ ವರಿ ಕಂದ, ನೀನು ಬೇಗ ಹುಷಾರಾಗ್ತೀಯ. ನಿನ್ನ ನಾನು ಕಾಪಾಡ್ಕೋತೀನಿ ಕಂದ. ಈ ಶರತ್ ಇರೋದೇ ನಿನಗೋಸ್ಕರ ಕಂದ. ನಿನಗೇನಾಗೋದಕ್ಕೂ ಈ ಅಪ್ಪ ಬಿಡಲ್ಲ. ಟ್ರಸ್ಟ್ ಮೀ.